ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸಾಗಾ ಸ್ಪೈಸ್ ಇಂದೂರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ಒಂದು ಸರೋವರದ ಪಕ್ಕದಲ್ಲಿ ಒಂದು ಆಮೆ ಮತ್ತೆ ಎರಡು ಬಾತುಕೋಳಿಗಳು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತವೆ. ಆದ್ರೆ ದುರಾದೃಷ್ಟವಶಾತ್ ಸರೋವರದ ನೀರು ನಿಧಾನವಾಗಿ ಒಣಗೋಗ್ಲಿಕ್ಕೆ ಪ್ರಾರಂಭ ಆಗಿರೋದ್ರಿಂದ ಬಾತುಕೋಳಿಗಳು ಇನ್ನೊಂದು ಜಾಗಕ್ಕೆ ವಲಸೆ ಹೋಗ್ಲಿಕ್ಕೆ ನಿರ್ಧಾರ ಮಾಡ್ತವೆ. ಆದ್ರೆ ಈ ಆಮೆಗೆ ಹಾರಕ್ಕಾಗದೆ ಇರೋದ್ರಿಂದ ಆಮೆ ಬಾತುಕೋಳಿಗಳಿಗೆ ನಾನು ನಿಮ್ ಜೊತೆ ಬರ್ತೀನಿ, ಪ್ಲೀಸ್ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಆಮೆಗೆ ಹಕ್ಕಿಗಳ ತರ ಹಾರ್ಲಿಕ್ಕೆ ಆಗೋದಿಲ್ಲ. ಈ ತರನೇ ತುಂಬಾ ಹೊತ್ತು ಚರ್ಚೆ ಆದ ನಂತರ ಬಾತುಕೋಳಿಗಳು ಓಕೆ ಆಗ್ಲಿ, ಒಂದು ಉಪಾಯ ಮಾಡೋಣ, ನಾವು ಈ ಕೊಕ್ಕಿನಲ್ಲಿ ಒಂದು ಕೋಲನ್ನ ಆ ಕಡೆ ಈ ಕಡೆ ಇಟ್ಕೊಳ್ತೀವಿ, ನೀನು ಬಾಯಲ್ಲಿ ಮಧ್ಯದಲ್ಲಿ ಕಚ್ಕೋ, ಆದ್ರೆ ಯಾವುದೇ ಕಾರಣಕ್ಕೂ ನೀನು ಬಾಯನ್ನು ಬಿಡಬಾರ್ದು ನಾವು ಹಾರುವಾಗ ಮೇಲೆ ಹೋದಾಗ ಅಂತ ಹೇಳ್ತವೆ. ಈ ತರ ಉಪಾಯ ಮಾಡಿಕೊಂಡು ಆಮೆ ಮತ್ತೆ ಪಕ್ಷಿಗಳು ಆಕಾಶದಲ್ಲಿ ಹಾರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಕೆಳಗಡೆ ಇರ್ತಕ್ಕಂತಹ ಜನಗಳು, ಪ್ರಾಣಿಗಳು ಈ ಆಮೆಯನ್ನು ನೋಡಿ, ಅಯ್ಯೋ ಈ ಆಮೆ ನೋಡು ಬುದ್ಧಿ ಇಲ್ಲ, ಹಾರಕ್ಕಾಗದೇ ಇದ್ರು ಒಂಥರ ಹುಚ್ಚತನದಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಅಪಹಾಸ್ಯ ಮಾಡ್ತಾರೆ. ಈ ಅಪಹಾಸ್ಯವನ್ನು ಕೇಳ್ಕೊಂಡಂತ ಆಮೆ ತಕ್ಷಣಕ್ಕೆ ಬಾಯನ್ನ ಓಪನ್ ಮಾಡಿ ಕೆಳಗಡೆ ಬಿದ್ದು ಸತ್ತು ಹೋಗುತ್ತೆ. ಸ್ನೇಹಿತರೆ, ಈ ಕಥೆಯ ನೀತಿ ಏನು ಅಂತ ಹೇಳಿದ್ರೆ, ಯಾವುದೇ ತರದ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಸೂಚನೆಗಳನ್ನ ಆಲಿಸಿ ಮತ್ತು ಅವುಗಳನ್ನ ಎಚ್ಚರಿಕೆಯಿಂದ ಅನುಸರಿಸಬೇಕು ಅಂತ.